ಕುಸ್ತಿ ಅನ್ನೋದು ಒಂದು ಕಲೆ. ಅಖಾಡೆ ಕಿಳಿದು ಎದುರಾಳಿಯ ಎರಡೂ ಭುಜಗಳನ್ನ ಯಾರ್ ನೆಲಕ್ಕೆ ಮುಟ್ಟಿಸ್ತಾರೋ ಅವರೇ ಜೈಸಾಲಿ ಆದಂಗೆ. ಈ ಕುಸ್ತಿಗಳನ್ನ ತುಂಬಾ ಊರುಗಳಲ್ಲಿ ಹುಡುಗರು ಕಸರತ್ ಮಾಡ್ತಾನೆ ಇದ್ದಾರೆ. ಶ್ರೀರಂಗಪಟ್ಟಣ ತಾಲೂಕು ನಗುನಳ್ಳಿಯಲ್ಲಿ ಹೊಸದಾಗಿ ಗರಡಿ ಮನೆ ಓಪನ್ ಮಾಡಿ ಪೂಜೆ ಇಟ್ಕೊಂಡಿದ್ರು. ಈ ಪೂಜೆಗೆ ಆ ಊರಿನ ಹಳೆಯ ಪೈಲ್ವಾನ್ರುಗಳೆಲ್ಲ ಸೇರಿದ್ರು. ಈ ಪೂಜೆಗೆ ನನ್ನೂ ಕರೆದಿದ್ರು, ನಾನು ಹೋಗಿದ್ದೆ. ನೀನ್ ಯಾವ ಪೈಲ್ವಾನು ಅಂತ ಕಮೆಂಟ್ ಹಾಕ್ಬೇಡಿ, ನಾನು ಒಂದ್ 10 ಕುಸ್ತಿ ಮಾಡಿದ್ದೀನಿ, ಒಂದ್ ಫೋಟೋ ಹಾಕಿದ್ದೀನಿ ನೋಡಿ. ಈ ನಗುನಳ್ಳಿ ಗರಡಿ ಮನೆಯ ಮಟ್ಟಿ ಪೂಜೆ ತುಂಬಾ ಜೋರಾಗಿ ನಡೀತು. ಈ ಪೂಜೆಗೆ ಊರಿನ ಎಲ್ಲಾ ಪೈಲ್ವಾನ್ರುಗಳು, ಯಜಮಾನ್ರುಗಳು ಹಾಗೂ ಹುಡುಗರು ಸೇರಿದ್ರು. ಇವರೆಲ್ಲರೂ ಪೈಲ್ವಾನ್ರುಗಳು ನಗುನಳ್ಳಿ ಗರಡಿ ಮನೆಯಲ್ಲಿ ಕಸರತ್ ಮಾಡಿ ತುಂಬಾ ಕುಸ್ತಿಗಳನ್ನ ಮಾಡಿ ಗೆದ್ದು ಊರಿಗೆ ಒಂದು ಹೆಸರು ತಂದು ಕೊಟ್ಟಂತವ್ರು. 30 ಕುಸ್ತಿ ಮಾಡಿದ್ದಾರೆ ಇವರು, 100 ಮೇಲ್ ಕುಸ್ತಿ ಮಾಡಿದ್ದಾರೆ ಇವರು, 200 ಕುಸ್ತಿ ಮಾಡಿದ್ದಾರೆ ಇವರು ಪಾಯಿಂಟ್ ಕುಸ್ತಿಗಳನ್ನ ಮಾಡಿದ್ದಾರೆ. ನಮ್ಮ ಶ್ರೀರಂಗಪಟ್ಟಣದ ಜನಪ್ರಿಯ ಶಾಸಕರಾದ ರಮೇಶ್ ಬಾಬು ಬಂಡಿಸಿದೇಗೌಡರು 9:30 ಗಂಟೆಗೆ ಇಲ್ಲಿಗೆ ಆಗಮಿಸ್ಕೊಂಡಿದ್ದಾರೆ. ಶಂಕುಸ್ಥಾಪನೆಯೂ ಸಹ ಅವರೇ ಮಾಡಿಕೊಟ್ರು. ಪ್ರತಿಯೊಂದು ಊರಲ್ಲೂ ಒಂದು ಗರಡಿ ಮನೆ ಇದ್ರೆ ತುಂಬಾನೇ ಚೆನ್ನಾಗಿರ್ತದೆ. ಆ ಗರಡಿ ಮನೆಗೆ ಹೋಗಿ ಹುಡುಗರು ಪ್ರಾಕ್ಟೀಸ್ ಮಾಡಿ ದೇಹನ ಗಟ್ಮುಟಿಯಾಗಿ ಇಟ್ಕೋಬಹುದು. ಏನಂತೀರಾ? ಗರಡಿ ಮನೆ ಪೂಜೆಗೆ ನನ್ನ ಇನ್ವೈಟ್ ಮಾಡಿದ್ದಕ್ಕೆ ನಗುನಳ್ಳಿ ಗ್ರಾಮಸ್ಥರಿಗೂ ಹುಡುಗರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್.